ಇದನ್ನು ನೀವು ಫ್ಲವರ್ ಬೊಕ್ಕೆ ಅಂದ್ಕೊಂಡ್ರ? ಅಲ್ಲ, ಇದು ಒಂದು ಬ್ಯಾಗ್. ಅದು ಕೂಡ $800 ಬೆಲೆ ಬಾಳೋದು. ಅಂದರೆ 68,000ಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತೆ. ಆದರೆ ಈಗ ಇದನ್ನು ನಾವು ನಮ್ಮ ಸ್ವಲ್ಪ ತಲೆ ಉಪಯೋಗಿಸಿ ನಮ್ಮ ಬಜೆಟಲ್ಲಿ ಅಂದರೆ ಲೆಸ್ ದೆನ್ 500 ರುಪೀಸಲ್ಲಿ ರೀಕ್ರಿಯೇಟ್ ಮಾಡುವ ಬನ್ನಿ. ಒಂದು ಪೇಪರ್ನ ಲೀಫ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಮಾಡುವಂಥ ಎಲ್ಲ ಲೀಫ್ ಕೂಡ ಸೇಮ್ ಶೇಪ್ ಸೇಮ್ ಸೈಜಲ್ಲಿ ನನಗೆ ಸಿಗಲಿ ಅಂತ ಹೇಳಿ ನಾನಿಲ್ಲಿ ಗ್ರೀನ್ ಕಲರ್ ಬಟ್ಟೆ ತೊಗೊಂಡು ಅದರ ಮೇಲೆ ಅದನ್ನು ಇಟ್ಬಿಟ್ಟು ಮಾರ್ಕಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಟ್ವಿಸ್ಟ್ ಮಾಡಿ ಉಲ್ಟಾ ತಿರುಗಿಸ್ಬಿಟ್ಟು ಅದರ ಮೇಲ್ಭಾಗದಲ್ಲಿ ಮತ್ತೆ ಇನ್ನೊಂದು ಸ್ಟಿಚಸನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲೆ ಶೇಪ್ ಏನಿದೆ ಅದು ತುಂಬ ನೀಟಾಗಿ ಬರಲಿ ಅಂತ ಹೇಳಿ. ಬಟ್ ಇದು ಎಷ್ಟು ಫಾಸ್ಟಾಗಿ ನಾನು ತೋರಿಸಿದ್ದೀನಲ್ಲ, ಅಷ್ಟು ಬೇಗ ಆಗಿಲ್ಲ. ನನಗೆ ಬರೀ ಈ ಎಲೆಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಸ್ಟಿಚ್ ಮಾಡಲಿಕ್ಕೇ ನನಗೆ ಒಂದು ಫುಲ್ ಡೇ ತೊಗೊಂಡಿದೆ. ಅದಾಗಿದ್ದಾದಮೇಲೆ ನಾನು ಈ ಎಲ್ಲ ಎಲೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಇನ್ನೊಂದು ಗ್ರೀನ್ ಕಲರ್ ಬಟ್ಟೆನೇ ತೊಗೊಂಡಿದ್ದೀನಿ. ಅದರ ಮೇಲೆ ಇವೆಲ್ಲವನ್ನು ನೀಟಾಗಿ ಒಂದರ ಪಕ್ಕ ಒಂದನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬಂದಿದ್ದೀನಿ. ನಾನಿಲ್ಲಿ ಐ ಥಿಂಕ್ ಒಂದು ಲೈನಿಗೆ 15ರಿಂದ 16 ಎಲೆಗಳನ್ನೇನೋ ನಾನು ಬಳಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫ್ಲವರ್ಸ್ ಮಾಡೋದಕ್ಕೋಸ್ಕರ ನಾನು ಪಿಂಕ್ ಕಲರ್ ಬಟ್ಟೆನ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕ ನೆರಿಗೆ ಬರೋ ಹಾಗೆ ಒಂದು ಟೂತ್ ಪಿಕ್ ಹೆಲ್ಪಿಂದ ಹೇಳಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಸೊ ನಾವು ಹೀಗೆ ನೆರಿಗೆ ಬರ್ಸೋದ್ರಿಂದ ನಮಗೆ ಅದನ್ನು ಟ್ವಿಸ್ಟ್ ಮಾಡಿಬಿಟ್ರೇ ಸಾಕು, ಈಸಿಯಾಗಿ ರೋಸ್ ಮೇಕಿಂಗ್ ಕೆಲಸ ನಮಗೆ ಮುಗ್ದೋಗ್ಬಿಡತ್ತೆ. ಆದರೆ ಈ ಬ್ಯಾಗ್ ಓಪನ್ ಹೇಗಾಗುತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡೋದಕ್ಕೇ ನನಗೆ ತುಂಬ ಟೈಮ್ ಬೇಕಾಯಿತು. ಮೊದಲು ಈ ನಮ್ಮ ಹಳೆ ಕಾಲದ ಅಜ್ಜಿದಿರು ಅಡಿಕೆ ಚೀಲ ಇಟ್ಕೊಳ್ಳಲ್ಲ, ಆ ಥರ ಓಪನ್ ಮಾಡೋದಾ ಅಂತ ಯೋಚನೆ ಮಾಡಿದೆ. ಆಮೇಲೆ ಅದು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡು ಈ ರೀತಿ ಒಂದು ಗ್ರೀನ್ ಕಲರ್ ಬಟ್ಟೆ ಮೇಲೆ ನಾನು ಮಾಡಿಟ್ಟಿರುವಂಥ ಎಲ್ಲ ರೋಸಸ್ನ ಇಟ್ಟು ಹ್ಯಾಂಡ್ ಸ್ಟಿಚ್ ಮಾಡಿ ಮೇಲ್ಭಾಗದಲ್ಲಿ ಒಂದು ಜಿಪ್ನ ಕೂಡ ಅಟ್ಯಾಚ್ ಮಾಡಿದೆ. ಹಾಗೆ ಈ ಎಲೆಗಳೆಲ್ಲನೂ ಬೆಂಡ್ ಆಗಬಾರ್ದು ಹಿಂಭಾಗಕ್ಕೆ ಅಂತ ಹೇಳಿ ಅದನ್ನೆಲ್ಲದನ್ನು ಕೂಡ ಹ್ಯಾಂಡ್ ಸ್ಟಿಚ್ ಮಾಡಿ ನನ್ನ ಹತ್ರ ನನ್ನ ಹಳೇ ಬ್ಯಾಗಿಂದು ಒಂದು ಚೈನ್ ಇತ್ತು ಮತ್ತು ಅದರ ಹುಕ್ಸ್ ಇತ್ತು, ಅದನ್ನು ನಾನು ಈ ಬ್ಯಾಗಿಗೆ ಅಟ್ಯಾಚ್ ಮಾಡಿ ಕೆಳಗಡೆ ನೀಟಾಗಿ ಕ್ಯೂಟಾಗಿ ಕಾಣಲಿ ಅಂತ ಒಂದು ಬೋ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದ್ರ ಫೈನಲ್ ಲುಕ್ ಹೀಗೆ ಬಂದಿದೆ.